ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಇವತ್ತು ಗುರುವಾರ ನಮ್ಮ ಭಾವ ಅವ್ರ ಮನೆಗೆ ಮೈಸೂರು ಹೊರಟಿದ್ದೀವಿ. ನಮ್ಮ ಭಾವ ಅವರು ಮೈಸೂರಲ್ಲೇ ಇರೋದು. ಇವಾಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇತ್ತಲ್ವ, ಹಂಗಾಗಿ ಒಂದೆರಡು ದಿವಸ ಇದ್ದು ಬರೋಣ ಅಂತ ನಾವು, ನಮ್ಮ ಅತ್ತೆ, ನಮ್ಮ ಭಾವನ ಮಗಳು, ನನ್ನ ಮಗ, ನನ್ನ ಮಗಳು ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಲಿ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಮಳೆ ಬರ್ತಾಯಿತ್ತು. ನಮ್ಮ ಪಾವಗಡದಲ್ಲಿ ಬಿಸಿಲು ಕಂಡು ಈ ಥರ ತಂಪು ವಾತಾವರಣ ಕಂಡ್ರೆ ತುಂಬ ಖುಷಿ ಆಗ್ತೈತೆ. ತಣ್ಣಗಿತ್ತು ವಾತಾವರಣ ಮೈಸೂರು ಹೋಗೋವರೆಗೂ. ನನ್ನ ಮಗಳು ನಿದ್ದೆ ಮಾಡಿ ಎದ್ದು ಇನ್ನೊಂದು ರೌಂಡ್ ನಿದ್ದೆ ಮಾಡೋಕ್ಕೆ ರೆಡಿ ಆಗ್ತಾಯಿದ್ಲು. ನೋಡಿ, ಈ ಥರ ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲೇ 5 ಗಂಟೆಗೆ ಬಂದು ಇಳಿದ್ಮೇಲೆ ಮೇಲ್ಗಡೆ ಹೋಗಿ ನೋಡಿದ್ರೆ ಈ ಥರ ಕಾಣಿಸ್ತಾ ಇತ್ತು ವಾತಾವರಣ. ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ವೆಹಿಕಲ್ ಸೌಂಡ್ ಇಲ್ಲ, ಒಂದು ವೆಹಿಕಲ್ ಒಳಗಡೆ ಬರೋಂಗಿಲ್ಲ, ಹೋಗೋಂಗಿಲ್ಲ. ಓನ್ ವೆಹಿಕಲ್ಸ್ ಅಷ್ಟೇ. ಇಲ್ಲಿ ಕ್ವಾರ್ಟರ್ಸಲ್ಲಿ ಯಾರು ಇರ್ತಾರೋ ಅವ್ರ ವೆಹಿಕಲ್ಸ್ ಮಾತ್ರ ಎಂಟ್ರಿ. ಇಲ್ಲ ಅಂದರೆ ಫೋನ್ ಮಾಡಿದ್ರೆ ಆಟೋಗಳು ಬರ್ತವೆ. ನೋಡಿ, ಇಲ್ಲಿಂದ ಚಾಮುಂಡಿ ಬೆಟ್ಟ ಅದು ಈ ಥರ ಕಾಣಿಸುತ್ತೆ ನಮ್ಮ ಭಾವ ಅವರಿರೋ ಕ್ವಾರ್ಟರ್ಸ್ಗೆ. ಸುತ್ತಮುತ್ತ ಎಲ್ಲ ಹಸಿರು ವಾತಾವರಣ. ಈ ವಾತಾವರಣದಲ್ಲಿ ಮಕ್ಕಳು ಇದ್ಬಿಟ್ರೆ ಒಂದು ಅಂಗಡಿಗೆ ಹೋಗೋದಿಲ್ಲ. ಕುರುಕಲು ತಿಂಡಿಗಳಿಗೆಲ್ಲ ಅಭ್ಯಾಸ ಆಗೋದೇ ಇಲ್ಲ ಈ ರಜದಲ್ಲಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಕಾಫಿ ಕುಡ್ಕೊಂಡು ನಮ್ಮಕ್ಕ ಇಲ್ಲೆಲ್ಲ ವಾತಾವರಣ ತುಂಬ ಚೆನ್ನಾಗೈತೆ, ಬನ್ನಿರಿ ಹೋಗೋಣ, ಪಾರ್ಕ್ ಎಲ್ಲ ಐತೆ, ಮಕ್ಕಳನ್ನ ಆಟ ಆಡಿಸ್ಕೊಬರಿರಂತೆ ಅಂತ ಕೆಳಗಡೆ ಕರ್ಕೊಂಡು ಬಂದರು. ಅವರು 4 ಫ್ಲೋರ್ ಮೇಲಿರೋದು. ಒಂದು ಸರಿ ಇಳಿದ್ರೆ ಹತ್ತಂಗಿಲ್ಲ, ಹತ್ತಿದ್ರೆ ಇಳಿಯೋಂಗಿಲ್ಲ. ಹಂಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಪಾರ್ಕ್ ಐತೆ, ಇಲ್ಲಿಗೆ ಬರ್ತಾರಂತೆ. ನಮ್ಮ ಇವಳು ಪುಟ್ಟ ಪಾಪು ಇದ್ದಾಳಲ್ಲ ಯಶ್ವಿಕಾ, ಅವಳನ್ನ ಕರ್ಕೊಂಡು ಇಲ್ಲಿಗೆ ಬರೋರಂತೆ ಡೈಲಿ ಪಾರ್ಕಿಗೆ. ಹಂಗಾಗಿ ಇವ್ರನ್ನ ಕರ್ಕೊಂಡು ಹೋಗೋಣ ಬಾ ಅಂತ ಬಂದ್ವಿ ಎಲ್ಲರೂ ಕೆಳಗಡೆಗೆ. ನೋಡಿ, ನಾವು ಅವ್ರ ಜೊತೆ ಮಕ್ಕಳಾಗಿ ಹೋಗಿದ್ದೀವಿ. ನಮ್ಮ ಅತ್ತೆ ನೋಡಿ ಉಯ್ಯಾಲೆ ಆಡ್ತಾಯಿದ್ದೆ. ಇವ್ರ ಖುಷಿಗಂತೂ ಪಾರವೇ ಇಲ್ಲ. ನನ್ನ ಮಗಳು ಮತ್ತು ಇವಳು ನಮ್ಮ ಭಾವನ ಮಗಳು, ಅವಳು ಕೂತ್ಕೊಂಡಿದ್ದಾಳಲ್ಲ ಅವಳ ಮೊಮ್ಮಗಳು. ಇವಾಗ ಆ ಕಡೆ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ, ಇವಾಗ ಅವ್ರ ಮನೆಗೆ ನಾವು ಬಂದಿರೋದು. ಮತ್ತೆ ಉಯ್ಯಾಲೆ ಆಡ್ತಾಯಿದ್ದೆ, ಹಾಯ್ ಮಾಡ್ತಾಯಿದ್ದೆ ನೋಡ್ರಿ. ಸಂಜೆ ಆಗಿತ್ತಲ್ಲ, ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಬರೋಣ ಅಂತ ಬಂದ್ವಿ. ನಮ್ಮತ್ತೆ ನೀನು ಬಾಮ್ಮ ಕೂತ್ಕೊ, ಉಯ್ಯಾಲೆ ಆಡು ಬಾ, ನಾನು ವೀಡಿಯೋ ಮಾಡ್ತೀನಿ ಅಂತ ಕರೀತಾಯಿದ್ದೆ ನಮ್ಮತ್ತೆ. ನಾನು ಅದಕ್ಕೆ ಬೇಡ ಬಿಡತ್ತೆ, ನೀವೆಲ್ಲ ಆಡ್ರಿ ಅಂತ ಹೇಳಿ ಹಾಗೆ ಮುಂದೆ ಹೋದ್ವಿ. ಇಲ್ಲೆಲ್ಲಿ ಇನ್ನೂ ಸ್ವಲ್ಪ ಮುಂದೆಗಡೆ ಒಂದು ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಫುಲ್ಲು ಪಾರ್ಕು, ಗ್ರೀನರಿ ಚೆನ್ನಾಗೈತೆ. ಈ ಥರ ಎಲ್ಲರೂ ನಡ್ಕೊಂಬಂದ್ವಿ. ಮಲ್ಲಿಗೆ ವೃತ್ತ ಅಂತ ಇದು. ಇಲ್ಲಿ ನೋಟು ಮುದ್ರಣ ಮಾಡ್ತಾರೆ. ನೋಟು ಮುದ್ರಣ ಇಲ್ಲಿಂದನೇ ಫುಲ್ಲು ಎಲ್ಲ ಆಲ್ ಓವರ್ ಇಂಡಿಯಾಗೆಲ್ಲ ಇದೇ ಥರನೇ ಇಲ್ಲಿಂದನೇ ನೋಟು ಇದಾಗ್ತವಂತೆ. ಪ್ರಿಂಟಾಗಿರೋವೆಲ್ಲ ಇಲ್ಲಿಂದನೇ ಹೋಗ್ತವಂತೆ. ಮತ್ತು ಇನ್ನೊಂದು ವೆಸ್ಟ್ ಬೆಂಗಾಲ್ ಅಂತೆ, ಅಲ್ಲೊಂದು ಇದೆಯಂತೆ. ಇಲ್ಲಿ ಯಾರೂ ಒಳಗಡೆ ಎಂಟ್ರಿ ಇಲ್ಲ, ಬೇರೆಯವ್ರು ಯಾರೂ ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ. ಅಂದರೆ ಅಲ್ಲಿ ನೋಟ್ ಮುದ್ರಣ ಘಟಕ ಇದೆಯಲ್ವ, ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ನೋಡಿರಿ, ಅಲ್ಲಿಗೂ ಒಂದು ಕ್ಲಿಪ್ ಬಂದಿದೆ. ಇದು ಮಲ್ಲಿಗೆ ವೃತ್ತ ಅಂತೆ. ಇಲ್ಲಿಂದ 1-2 ರೌಂಡು ಹೊಡ್ಕೊಂಡು ಅಷ್ಟೊತ್ತಿಗೆ ಸಂಜೆ ಆಯಿತು. ಎಲ್ಲರೂ ಮನೆ ಹತ್ರ ಹೋಗ್ಬಿಟ್ಟು ರೆಸ್ಟ್ ತಗೊಂಡು ಮತ್ತು ಬೆಳಗ್ಗೆ ನಂಜನಗೂಡಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.